ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು, ಹಾಗೆ ತುಳಸಿ ವಿವಾಹದ ಶುಭಾಶಯಗಳು. ನಾನು ನಮ್ಮ ಮನೆಯಲ್ಲಿ ಫಸ್ಟ್ ಸಾಟರ್ಡೇನೇ ನಾನು ಇದಕ್ಕೆ ಸುಣ್ಣ ಹಚ್ಚಿ ಆಮೇಲೆ ಹೊಸ ಗಿಡಗಳನ್ನ ಹಾಕಿದ್ದೀನಿ. ಅದರಲ್ಲಿ ತುಳಸಿ ಗಿಡದಲ್ಲೇ ಅರ್ಶಿಣದ ಎಲೆ, ಆಮೇಲೆ ಸ್ನೇಕ್ ಪ್ಲ್ಯಾಂಟು, ತುಳಸಿ ಎರಡೂ ಕೂಡ ಮುಂಚೆನೇ ಬೆಳೆದಿತ್ತು. ನಾನು ತುಳಸಿನ ಹಳೇದೆಲ್ಲ ಅಂದರೆ ಒಣಗಿ ಹೋಗಿರೋ ಹಳೇದೆಲ್ಲ ತೆಗೆದುಬಿಟ್ಟು ಹೊಸ ತುಳಸಿನ ಹಾಕಿದ್ದೀನಿ. ಇಲ್ಲಿ ದೊಡ್ಡದು ಒಂದು ತುಳಸಿ ಕಟ್ಟೆನೇ ಇದೆ, ಅದರಲ್ಲೂ ಕೂಡ ನಾನು ಹೊಸ ತುಳಸಿ ಸಸಿನ ಹಾಕಿದ್ದೆ. ಇದು ನಾನು ನೀಟಾಗಿ ರೆಡಿ ಮಾಡಿ, ಕೆಮ್ಮಣ್ಣು ಇರುತ್ತಲ್ಲ ಅದರಿಂದನೇ ಲೈಟಾಗಿ ಸ್ವಲ್ಪ ಸಿಂಪಲಾಗಿರೋವಂಥ ಡಿಸೈನ್ನ ಮಾಡ್ತಾಯಿದ್ದೀವಿ. ಸ್ವಸ್ತಿಕ್ ಮಾಡಿ ಒಂಥರ ಫ್ಲವರು ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ ನನ್ನ ಮಗಳು ಮಾಡ್ತಾಯಿದ್ದಾಳೆ. ನಮ್ಮ ಮನೆ ತುಳಸಿ ಹಬ್ಬ ನಾನು ಈ ಸರ್ತಿ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಮಾಡಿದ್ದೀನಿ. ಯಾಕಂದರೆ ಆಚೆ ಕಡೆ ನಾನು 3 ದಿನ ಇಟ್ಟು ತೆಗಿಬಾರ್ದು, ಹಾಗಾಗಿ ನನಗೆ ಸಮಥಿಂಗ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಆಚೆ ಇಟ್ಟು ಮಾಡಿಲ್ಲ, ದೇವ್ರ ಮನೆಯಲ್ಲೇ ಇಟ್ಟು ನನ್ನ ಮಗಳೇ ಬೆಳಗ್ಗೆ ಪೂಜೆ ಮಾಡಿದ್ದಾಳೆ 6 ಗಂಟೆಗೆ. ನೋಡಿ, ಮುಹೂರ್ತ ಇದ್ದಿದ್ದು ಟೈಮಲ್ಲಿ ನಾವು ಮಾಡೋಕ್ಕಾಗಿಲ್ಲ, ಆಚೆ ಹೋಗಿದ್ವಿ. ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ತುಳಸಿಗೆ ಬಾಗಿನ ಕೊಟ್ಟು, ಅಂದರೆ ಬಾಗಿನ ಅಂದರೆ ಮಡ್ಲಕ್ಕಿ ಹಾಕಿ ಹಣ್ಣು ಇಟ್ಟು ಎಲ್ಲನೂ ನೀಟಾಗಿ ನನ್ನ ಮಗಳು ಮಾಡಿದ್ದಾಳೆ. ಹಿಂದ್ಗಡೆ ನಮ್ಮ ದೇವ್ರ ಫೋಟೋಸ್ ಇದೆ. ಇಷ್ಟು ನಮ್ಮ ಮನೇಲಿ ಆಗಿರುವಂಥ ಪೂಜೆ. ನಿಮ್ಮ ಮನೆ ತುಳಸಿ ಹೇಗಿದ್ದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ತುಳಸಿ ಹಬ್ಬದ ಶುಭಾಶಯಗಳು.